ಸಮಾಜ ಸೇವಕ, ದಲಿತರ ಪರ ಹೋರಾಡಲು ಸದಾ ಸಿದ್ಧವಿರುವ ನಾಯಕ, ಎಷ್ಟೋ ಬಡವರಿಗೆ ಮನೆ ಮಗನಾಗಿ ಯುವ ಪೀಳಿಗೆಗೆ ಆದರ್ಶವಾಗಿ, ಕಷ್ಟ ಅಂತ ಬಂದವರಿಗೆ ಆಸರಿಯಾಗಿ ನಂಬಿದವರ ಕೈಬಿಡದ ನಾಯಕ, ಹೋರಾಟಗಳಿಗೆ ಶಕ್ತಿ ತುಂಬುವ ಲೀಡರ್, ಅಭಿಮಾನಿಗಳಿಗೆ ಬಾಸ್, ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಸಂಘಟನೆಯ ಸಂಸ್ಥಾಪಕ ಡಾಕ್ಟರ್ ಮರಸೂರು ಕೃಷ್ಣಪ್ಪ ಅವರ 54ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಸೀರೆ, ಕಂಬಳಿ ವಿತರಿಸಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವಿವಿಧ ಸಂಘಟನೆಗಳ ಕಾರ್ಯಕರ್ತರಿಂದ ಸನ್ಮಾನಗಳು, ಅಭಿಮಾನಿಗಳಿಂದ ಅನ್ನದಾನ ಸಂತರ್ಪಣೆಯೂ ಮಾಡಲಾಯಿತು. ವಿಶೇಷವಾಗಿ ಜನಸಾಗರ ತುಂಬ ತುಳುಕ್ತಾ ಇದ್ದು ಬಂದ ಎಲ್ಲರೊಂದಿಗೆ ನಗುಮುಖದ ನಾಯಕ ಮರಸೂರು ಕೃಷ್ಣಪ್ಪ ಅವರು ಕೇಕ್ ಕಟ್ ಮಾಡಿ ಸಿಹಿಯನ್ನು ಹಂಚಿದರು.
54ನೇ ವರ್ಷದ ಡಾಕ್ಟರ್ ಕೃಷ್ಣಪ್ಪನವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ರಾಜ್ಯ ಸಂಸ್ಥಾಪಕರಿಗೆ 54ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಅತಿ ವಿಜೃಂಭಣೆಯಿಂದ ಅವ್ರನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಅವರ ಹೋರಾಟಗಳು ನಿರಂತರವಾಗಿ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಅತಿ ಚೆನ್ನಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಮುಂದಿನ ಇನ್ನೂ ದಿನಗಳಲ್ಲಿ ಅತಿ ಹೆಚ್ಚಾಗಿ ಅವರು ಮಾಡಲಿ ಅಂತ ಹೇಳ್ತಾ ಎಲ್ಲರೂ ಇದ್ರ ಪರ ಇದ್ದಾರೆ. ಆಮೇಲೆ ರೋಡ್ಗಳ ವ್ಯವಸ್ಥೆಗಳು ಅವ್ರು ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬದವ್ರಿಗೆ ಮತ್ತು ಅವರ ಸ್ನೇಹಿತರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ವಿಶ್ ಹ್ಯಾಪಿ ಬರ್ಡೇ ಕೃಷ್ಣಣ್ಣ. ನಿಮಗೆ ನಿಮಗೆ ಅಂಬೇಡ್ಕರ್ ಅವರ ಆಶೀರ್ವಾದ, ಬಸವಣ್ಣನವರ ಕೃಪೆ ಮತ್ತು ಏನು ನಮ್ಮ ಬುದ್ಧನ ಒಂದು ಕೃಪೆ ಸದಾ ನಿಮ್ಮ ಜೊತೆಯಲ್ಲಿರಲಿ ಅಂತ ಹೇಳ್ತಾ, ಮತ್ತು ನಾವು ಎಲ್ಲರೂ ಸದಾ ನಿಮ್ಮ ಜೊತೆಯಲ್ಲಿರಲಿ ಅಂತ ಆಯುಷ್ ಕಾಲ ನಿಮ್ಗೆ ಹೆಚ್ಚು ಕೊಡಲಿ ಅಂತ ನಾವು ಬುದ್ಧನಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳು ಮುಗಿಸ್ಕೊಳ್ತೀನಿ. ಇವತ್ತೇನು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ಏನು ಕೃಷ್ಣಪ್ಪ ಸರ್ ಅವರದ 54ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಬಹುಶಃ ಈ ಭಾಗದಲ್ಲಿ ಇವರು ಡೈನಾಮಿಕ್ ಲೀಡರ್ ಅನ್ಬೋದು. ಇಂಥವ್ರು ನಮ್ಮ ಜನಾಂಗದಲ್ಲಿರೋದು ನಮಗೊಂದು ಸಲ ಪುಣ್ಯ ಮಾಡಿರೋ ವಿಷಯ. ಇಂಥವ್ರು ಭವಿಷ್ಯದಲ್ಲಿ ಒಂದು ಈ ಭಾಗದಲ್ಲಿ ಶಾಸಕರಾಗಿ ಅನ್ನೋದು ಬರಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಸೆ. ಯಾಕಂದರೆ ನಾವು ಸಹ ಕೋಲಾರ ಸಂಘಟನೆಯಿಂದ ಬಂದಿದ್ದೀವಿ. ಏನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನಾವು ಬಂದಿದ್ದೀವಿ. ನಮ್ಮ ಸಂಘಟನೆಯಿಂದ ಕೂಡ ಇವ್ರಿಗೆ ಏನು ಬೇಕಾದ್ರೂ ನಾವು ಬೆಂಬಲ ಕೊಡ್ತೀವಿ. ಇಂಥವ್ರ ಭವಿಷ್ಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ರಾಜಕೀಯಕ್ಕೆ ಬಂದರೆ ಮಾತ್ರ ನಮ್ಮ ಜನಾಂಗ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಜೈ ಭೀಮ್. ಸೇವಕರು, ಬಡವರ ಬಂಧು, ದೀನದಲಿತರ ಆಶಾ ಕಿರಣ ಅಂತಾನೆ ಹೇಳ್ಬೋದು ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಸರ್ ಅವ್ರನ್ನ. ಯಾಕಂತಂದ್ರೆ ಅವ್ರು ಈಗಾಗಲೇ ರಾಜ್ಯದ ಹಲವಾರು ಭಾಗಗಳಲ್ಲಿ ಅವರು ಕೈಯಲ್ಲಾದಂಥ ಸೇವೆಯನ್ನು ಮಾಡ್ತಾ, ಮನೆಯಲ್ಲಿ ಇರುವುದವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಯಾವೆಲ್ಲ ಸೇವೆಗಳನ್ನ ಅವ್ರು ಕೇಳ್ಕೊಂಡು ಬರ್ತಾರೆ ಎಲ್ಲದಕ್ಕೂ ಕೂಡ ಅವ್ರು ಸ್ಪಂದಿಸಿ ಅವರು ಒಳ್ಳೆ ರೀತಿಯಲ್ಲಿ ಜನರಿಗೆ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಯುವಕರ ಸಂಘ ಅಂತ ಕಟ್ಕೊಂಡು ಸಂಘದ ಮುಖಾಂತರ ಏನು ಸರ್ಕಾರದಿಂದ ಬರಬೇಕಾದ ಸೌಲಭ್ಯಗಳನ್ನ ಹೋರಾಟದ ಮುಖಾಂತರ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಯಶಸ್ವಿಯಾದಂಥ ಹಲವಾರು ಹೋರಾಟಗಳನ್ನ ಕೂಡ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಯಾರೆಲ್ಲ ಅವರ ಕಡೆಯಿಂದ ಒಂದು ಸೇವೆಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರ ಆಶೀರ್ವಾದದ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಬುದ್ಧ, ಬಸವ, ಜ್ಯೋತಿಬಾ ಫುಲೆ, ಪೆರಿಯರ್ ಎಲ್ಲರ ಒಂದು ತತ್ವ ಸಿದ್ಧಾಂತಗಳ ಒಂದು ಮಾರ್ಗ ಅವ್ರದ್ದಾಗಿರ್ಲಿ ಅಂತ ಹೇಳ್ತಾ, ಇವರ ಸೇವೆಯನ್ನು ಬಯಸಿ ಬಂದಂಥವ್ರೆ ಅವರಿಗೆ ಇನ್ನಷ್ಟು ಸೇವೆ ಮಾಡಲಿಕ್ಕೆ, ಇನ್ನಷ್ಟು ಅವರಿಗೆ ಆಯುಷ್ಯ, ಆರೋಗ್ಯ, ಅಂತಸ್ತು ನೀಡಲಿ ಅಂತ ಈ ಮುಖಾಂತರ ನಾನು ಅವರ 54ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಆಶಿಸ್ತೇನೆ. ಜೈ ಭೀಮ್. ಬಡವರ ಪರವಾಗಿ ಏಳಿಗೆಗೋಸ್ಕರ ಎಲ್ಲ ಆಲೋಚನೆ ಇಟ್ಟು ಕೆಲಸ ಮಾಡುವ ಒಂದು ಒಳ್ಳೆಯ ನಾಯಕ, ತುಂಬ ಶಕ್ತಿ ಮತ್ತು ಬುದ್ಧಿ ಇರುವಂಥ ನಾಯಕ. ಇವರಿಗೆ ಬುದ್ಧ ಮತ್ತು ಬಸವಣ್ಣನವರ ಆಶೀರ್ವಾದ ಮಾರ್ಗ ಸಿಕ್ಕಿ ಅದರಂತೆ ಆ ತತ್ವಗಳ ಪ್ರಕಾರ ಕೆಲಸ ಮಾಡಲೆಂದು ನಮ್ಮ ಆಶಯ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಮನಸ್ಥಿತಿಯನ್ನು ಡಾಕ್ಟರ್ ಮರ್ಸೂರು ಕೃಷ್ಣಪ್ಪಣ್ಣನವರಿಗೆ ಕೊಟ್ಟಿದ್ದಾರೆ ದೇವರು. ಆ ದೇವರು ಕೃಷ್ಣಪ್ಪಣ್ಣನವರಿಗೆ ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು. ಎಲ್ಲ ನಮ್ಮಂಥ ಎಷ್ಟೋ ಬಡವರು, ದಲಿತರು, ಕೂಲಿ ಕಾರ್ಮಿಕರು, ಎಷ್ಟೋ ಜನ ಕೃಷ್ಣಪ್ಪಣ್ಣನವರನ್ನು ನಂಬಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಕೃಷ್ಣಣ್ಣನ ನೇತೃತ್ವದಲ್ಲಿ ಕೃಷ್ಣಣ್ಣನನ್ನು ಹತ್ತಿರ ಬಂದು ಒಂದು ಸಲಹೆಗಳನ್ನು ತಗೊಂಡು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಂತೇಳಿ ಹೊರಡ್ತಾ ಇದ್ದಾರೆ. ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ಒಡನಾಡಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ.